ನಾನು ಯಾವ ಪಂಡಿತನೂ ಅಲ್ಲ. ಇವತ್ತಿಂದ ಈ ಕೆಲ್ಸನ ಮಾಡೋದನ್ನ ಬಿಟ್ಬಿಡ್ತೀನಿ. ಇವತ್ತಿಂದ ಅಲ್ಲ, ಈಗ್ಲೇ ಬಿಟ್ಬಿಟ್ಟೆ. ನಿಂಬೆ ಹಣ್ಣಿನ ಪಾನೀಯನ್ನ ಮಾಡಿ ಮಾರ್ತೀನಿ, ಸಿಹಿ ತಿಂಡಿ ಮಾಡಿ ಮಾರ್ತೀನಿ. ಆದ್ರೆ ಪಂಡಿತರ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅರೆ ರಾಮ, ರಾಮ ಯೋಚನೆ ಮಾಡು. ಇಲ್ಲ ಅಂದ್ರೆ ಇವತ್ತು ಅಮ್ಮನ ಕೈಯಲ್ಲಿ ನಿನ್ ಕತೆ ಮುಗೀತು. ಅಯ್ಯೋ ಸುಮ್ಮನಿರು, ಸ್ವಲ್ಪ ಸ್ವಲ್ಪ ಬಾಯಿ ಮುಚ್ಚು. ಅಯ್ಯೋ ಹೋಗ್ಲಿ ಬಿಡಮ್ಮ, ಯಾಕೆ ಇತ್ತೊಂಡ್ ಕೋಪ? ಎತ್ತೇ ಆದ್ರು ಅವನಿನ್ ಮಗನೇ ಅಲ್ವಾ? ಅದು ತೊಬ್ಬ ಮಗ, ಆದ್ರೆ ಸ್ವಲ್ಪ ತುಂಟ. ಆದ್ರೆ ತೋಗ್ತಾ ಜವಾಬ್ದಾರಿ ಬರುತ್ತೆ ನಂತರ. ಏನ್ ಹೇಳ್ತಿದ್ದಾಳೆ? ಎತ್ಕೊಳ್ಳಿ. ಅಯ್ಯೋ ಚಪ್ಪಲಿ ಎತ್ಕೊಳ್ಳೋ. ಈಗ ರಾಮನ್ ಹುಡ್ಕಕ್ಕೆ ಅವರೇ ಹೋಗ್ತಾರಂತೆ. ಈಗ ರಾಮ ಏನಾದ್ರು ಸಿಕ್ಕಿದ್ರೆ ಪ್ರಳಯನೇ ಆಗ್ಬಿಡುತ್ತೆ, ಭೂಕಂಪ ಆಗ್ಬಿಡುತ್ತೆ. ಹುಡುಗು ಸಿಡ್ಲು ಬಂದು ಇಡೀ ಆಕಾಶದ ಕೆಳಗೆ ಬಿದ್ಬಿಡುತ್ತೆ. ರಾಮ, ಇದ್ ಎಲ್ಲಿಂದ ತಿದ್ದೋದೆ? ಎತ್ಕೊಳ್ಳೋ. ಏನ್ ತತ್ತೋಲಿ? ಅಯ್ಯೋ ರಾಮನಿತ್ತೋ, ಇವ್ರು ಹಿಂಗೆ ಕೆಳಗೆ ಬಿದ್ದಿರ್ಬೇಕಾ? ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಮ್ಮ. ಸುಸ್ತಾಯ್ತು ಅಮ್ಮ. ಏನ್ ಹೇಳ್ತಿದ್ದಾರೆ? ನಿಕೃಷ್ಟ ಪಾಪಿ, ದುಷ್ಟ ಕೆಲಸ ಮಾಡಿದವನೇ. ಈಗೇನ್ ಹೇಳ್ತಿದ್ದಾರೆ? ಅದೇ ನಾನ್ ಹೇಳ್ತಿಲ್ಲ, ಇವ್ರು ಹೇಳ್ತಿದ್ದಾರೆ. ಬೈಕಳ್ಳ, ಸೋಮಾರಿ, ಅಪ್ರಯೋಜಕ, ಅಧರ್ಮಿ. ಸರಿ ಸರಿ, ಮುಂದೆ ಏನ್ ಹೇಳ್ತಿದ್ದಾರೆ ಅದನ್ನ ಹೇಳು. ಅವ್ರಿನ್ನೂ ಬೈತಾನೆ ಇದ್ದಾರೆ. ಬುದ್ಧಿ ಇದೆಯಾ? ನಿನಗೆ ಯಾಕೆ ಬೇಕಿತ್ತು? ಅಂತ ದೊಡ್ಡ ಪಂಡಿತರಾದ ತಾತಾಚಾರ್ಯರನ್ನ ಎದುರು ಹಾಕೊಳ್ಳೋದು? ಇಡೀ ಊರು ನಿನ್ನ ಬಹಿಷ್ಕರಿಸಿದೆ. ಊರವ್ರಿಗೆ ನಿನ್ ಸಹವಾಸನೆ ಬೇಕಾಗಿಲ್ವಂತೆ. ಮತ್ತಿನ್ನೇನು, ಇದಂತೂ ಒಳ್ಳೆ ಮಾತೆ ಅಲ್ವಾ ಅಮ್ಮ? ಪೂರ್ತಿ ಹಳ್ಳಿನೇ ನನ್ನನ್ನು ಬಹಿಷ್ಕರಿಸಿದೆ. ಯಾರತ್ರ ನಾನು ಸಾಲ ತಗೊಂಡಿದ್ದೀನೋ ಅವ್ರು ನನ್ನ ಹತ್ರ ಸಾಲ ವಾಪಸ್ ಕೇಳೋದಿರ್ಲಿ, ನನ್ನ ಅಕ್ಕ ಪಕ್ಕನೂ ಸುಳಿಯಲ್ಲ. ಛೇ 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 ಛೇ, ನಿನ್ನಂತ ಕಪಟಿ ನಾನು ನೋಡೇ ಇಲ್ಲ. ಇಂಥ ದೊಡ್ಡ ವಿಷಯ ಅದು ನಿನ್ ಸ್ವಾರ್ಥನೆ ನೋಡ್ಕೊತಾ ಇದೆಯಾ ಅಲ್ವಾ? ಅದನ್ನ ಅವ್ರು ಹೇಳಿದ್ದ? ಅಲ್ಲ, ನಾನೇ ಹೇಳ್ತಾ ಇರೋದು. ಇನ್ಮೇಲೆ ನಿನ್ ಮುಖ ನನಗೆ ತೋರಿಸ್ಬೇಡ. ಅಮ್ಮಂಗ? ಅಲ್ಲ, ನನಗೆ ಇವತ್ತಿಂದ ಯಾವ ಸಂಬಂಧನೂ ಇಲ್ಲ. ನನಗೆ ಮತ್ತೆ ಅಮ್ಮಂಗ? ಅಲ್ಲ, ನನಗೂ ನಿನಗೂ. ಅಯ್ಯೋ ಇಲ್ಲಿ ಕೇಳು ಶಾರದಾ. ಅಮ್ಮ, ಅಮ್ಮ, ಅಯ್ಯೋ ಅಮ್ಮ ಇಲ್ಲಿ ಕೇಳು. ಅಯ್ಯೋ ಏನ್ ಮಾಡ್ತಿದ್ಯಾ ರಾಮ? ಅವ್ರಿಬ್ರು ಹೋಗ್ತಿದ್ದಲ್ಲೇ ತಿಳ್ಸು ಅವ್ರನ್ನ. ಹಾ ಬಿಡು, ಹೋಗ್ಲಿ, ಅವ್ರು ಎಲ್ಲಿಗೂ ಹೋಗಲ್ಲ. ಸರಿ ಬಿಡು, ತುಂಬಾ ಹೊಟ್ಟೆ ಹಸಿತಿದೆ, ನಡಿ ಏನಾದ್ರು ತಿನ್ನೋಣ. ಮದ್ವೆದ್ ಉಳಿದಿರೋ ಊಟ ಅಂತೂ ಇರುತ್ತೆ. ಏನ್ ಹೇಳ್ತೀಯಾ? ನಡಿ. ಯಾವ ವ್ಯಕ್ತಿಗೆ ಯಾರು ಮುಖ ತೋರ್ಸಕ್ಕೂ ಅರ್ಹತೆನೇ ಇಲ್ವೋ ಅವನು ಮುಖ ತೊಳ್ಕೊಂಡು ಏನ್ ಮಾಡ್ತಾನೆ? ಹಳೆ ಹಲ್ಲು ಜೋಕಡ್ಡಿ ಹಾಳಾಗಿತ್ತು, ಅದನ್ನ ಆಚೆ ಬಿಸಾಕಿದ್ದೀನಿ. ಹೊಸದು ಅಲ್ಲೇ ಚೊಂಬ್ ಒಳಗಡೆ ಇದೆ, ಈಗ ಅದನ್ನೇ ಉಪಯೋಗಿಸು. ತರಕಾರಿ ತಗೊಳಕ್ ಹೋದವನು ಗಲಾಟೆ ಮಾಡ್ಕೊಂಡ್ ಬಂದಿದ್ಯಾ? ಇದೆಲ್ಲ ಮಾಡಿ ನಿನ್ಗೇನ್ ಸಿಗುತ್ತೆ? ಜನರಿಗೆ ಮುಖ ತೋರ್ಸೋ ಅರ್ಹತೆ ಅಂತ ಕಳ್ಕೊಂಡ್ಬಿಟ್ಟಿದ್ಯಾ? ಇಡೀ ಊರೇ ನಿನ್ನ ಬಹಿಷ್ಕರಿಸಿದೆ.
ಆಚೆ ಹೋಗೋದಿದ್ರೆ ಹೊಸ ಬಟ್ಟೆನ ಪೆಟ್ಟಿಗೆ ಮೇಲೆ ಇಟ್ಟಿದ್ದೀನಿ, ಹಾಕೊಂಡ್ ಹೋಗು. ಸರಿ ನಡಿ ಬಂದು ಹೊರಗಡೆ ಹೋಗಿ ಜನಗಳ ಹತ್ರ ಬಹಿಷ್ಕಾರದ ಮಜಾ ತಗೊಳ್ಳೋಣ. ರಾಮ್ ರಾಮ್ ಅಕ್ಕ, ಹೇಗಿದ್ದೀರಾ? ಅರೆ ಹೇಗಿದ್ದೀರಾ ಅಣ್ಣ? ಅಯ್ಯೋ ಉಪಹಾರ ಆಯ್ತಾ? ಅಯ್ಯೋ ನೋಡಿದ್ಯಾ ರಾಮ ಬಹಿಷ್ಕಾರದ ಪರಿಣಾಮವನ್ನ? ಈಗ ಯಾರು ನಿನ್ ಹತ್ರ ಸುಳಿಯೋದಕ್ಕೂ ತಯಾರಿಲ್ಲ. ಹಾ ಬಂದು ಎಂತ ಮಾತು, ನನಗಂತೂ ಖುಷಿ ಆಯ್ತು. ಹಾ ಇಲ್ಲಿ ಕೇಳು, ಅಲ್ಲಿ ಎದುರುಗಡೆ ಬರ್ತಿರೋದು ನಮ್ ಪಂಡಿತ್ರಲ್ವಾ? ಚೆನ್ನಾಗಿರಿ ಚೆನ್ನಾಗಿರಿ ಚೆನ್ನಾಗಿರಿ. ನಡಿ, ಅಲ್ಲಿ ಅನ್ನೋದೊಂದಿದೆ. ಏನು ಏನೋ ಈ ಎತ್ತಿನ ಗಾಡಿ ಕೆಳಗೆ ನೀವ್ಯಾಕೆ ಹಿಂಗ್ ಕೂತಿದ್ದೀರಾ? ಹೊರಗಡೆ ಬಿಸ್ಲಿದ್ಯಲ್ಲ, ಅದಕ್ಕೆ ನೆರಳಲ್ಲಿ ಬಂದು ಕೂತ್ಕೊಂಡೆ. ಈಗ ಕೂತು ಕೂತು ಸುಸ್ತಾಗ್ತಾ ಇದೆ. ನಾನು ನೆನ್ನೆಂತ ನನ್ನಿಂದ ನಿಮಗೆ ತುಂಬಾ ಸಮಸ್ಯೆ ಆಯ್ತು, ನನ್ನಿಂದ ಬೇಜಾರಾಗಿದೆ. ಖಂಡಿತ ಇಲ್ಲ. ಕಮಂಡಲ ಬಿಡು. ಅಯ್ಯೋ ಬೇರೆ ವಸ್ತುಗಳದ್ದು ದುಡ್ಡನ್ನ ತಗೊಂಡ್ ಹೋಗಿ, ಆಮೇಲೆ ಕೊಡೋ. ಈಗ ಕಮಂಡಲ ಕೊಡೋ. ಮತ್ತೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ವಿವಾಹದ ಉಡುಗೊರೆ ಅಂತ ಇಟ್ಕೋ. ಈಗ ಕಮಂಡಲ ಕೊಡೋ. ವಿವಾಹ ಅಂತೂ ಆಗ್ಲೇ ಇಲ್ವೇ? ಇಲ್ಲಿ ವಿವಾಹದ ಮುಂಚಿತವಾದ ಉಡುಗೊರೆ ಅನ್ಕೋ. ಈಗ ಕಮಂಡಲನ ಕೊಡೋ. ಹಾಗಾದ್ರೆ ನೀವ್ ಹೇಳ್ತಾ ಇರೋದು ಯಾವ ದುಡ್ಡನ್ನು ಇಸ್ಕೊಳಲ್ಲ ಅಂತ? ಬೇಡ, ಯಾವ ಸಾಲನು ತೀರ್ಸೋದ್ ಬೇಡ. ಈಗ ನನ್ ಕಮಂಡಲ ಕೊಡೋ. ಅಯ್ಯೋ ಅದ್ ಹೇಗಾಗತ್ತೆ? ಸ್ವಲ್ಪ ಆದ್ರೂ ತಗೊಳ್ಳಿ. ಸರಿ ತಗೋ, ಇದನ್ನ ಇಟ್ಕೋ. ಅಯ್ಯೋ ಪಂಡಿತ್ರೆ, ನನ್ನ ಹಿಂಬಾಲಿಸೋದ್ ಬಿಡೋ, ಸಾಕು. ಜಯರಾಮ ಸಾಹುಕಾರ್ರೆ. ಜಯರಾಮ, ನೀವ್ಯಾರು? ಸಾಹುಕಾರ್ರೆ, ನಾನ್ ರಾಮಕೃಷ್ಣ. ಎತ್ಗಳನ್ನ ತಗೊಳಕ್ಕೆ ಸಾಲ ಕೊಟ್ಟಿದ್ರಿ ಅಲ್ವಾ? ಇಷ್ಟು ಸಮಯ ಆದ್ರೂ ಅಸ್ಲು ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ನೀವು ನನ್ನನ್ ಹೇಗ್ ಬರೆಯಕ್ ಸಾಧ್ಯ? ಈ ಎಲ್ಲಾನು ಸಮಯದ ಆಟನಪ್ಪ ಮರಿ. ಬೇಗ ಮಾಡು, ನನ್ನ ಹತ್ರ ಸಮಯ ಇಲ್ಲ. ಅದೇನಂದ್ರೆ ನಿನ್ನೆ ಸ್ನಾನದ ಗೃಹದಲ್ಲಿ ಹೇಗ್ ಬಿದ್ದೆ ಅಂದ್ರೆ ತಲೆಗೆ ಏಟ್ ಬಿದ್ಬಿಡ್ತು. ನೆನ್ಪಿನ ಶಕ್ತಿ ಹೊರಟು. ನನ್ಗೇನು ನೆನ್ಪಿಲ್ಲ. ನನ್ಗೇನು ನೆನ್ಪೇ ಇಲ್ಲ ಅಂದ್ಮೇಲೆ ಮತ್ತೇನ್ ಕೇಳೋದು? ನೀನ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನೀನು ನನ್ನ ಮರ್ತು ಬಿಡು. ಬರ್ತೀನಿ. ಅಯ್ಯೋ ಸಾಹುಕಾರ್ರೆ, ಅಂದ್ರೆ ಪೂರ್ತಿ ಸಾಲ ಮನ್ನಾನಾ? ನೆನ್ಪೇ ಇಲ್ಲ ಅಂದ್ಮೇಲೆ ಸಾಲನು ಮನ್ನಾ ತಾನೆ. ಬರ್ತೀನಿ. ಹಾ ಹೌದು, ಆ ತಾತಾಚಾರ್ಯರಿಂದ ಒಳ್ಳೆ ಕೆಲಸನೇ ಆಗಿದೆ. ಸರಿ ನಡಿ, ತುಂಬಾ ಕೆಲಸ ಮಾಡಿದ್ಯಾ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ. ಹೇ ಬಂದು, ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ ಅಂತೂ ಏನು ಮಾಡ್ಲೇ ಇಲ್ಲ. ಹೊರಗಡೆ ತಿನ್ನೋಣ ಅಂದ್ರೆ ಹಣನೂ ಇಲ್ಲ. ನನ್ಗನ್ಸುತ್ತೆ ಇವತ್ತು ಉಪವಾಸನೆ ಗತಿ ಅಂತ. ತಗೋ ತಿನ್ನು. ಇದ್ರಲ್ಲೇನಿದೆ? ಊಟ. ಶಾರದಾ ಕಳ್ತಿದ್ದಾಳೆ. ನನಗ್ ಗೊತ್ತಿತ್ತು ನನ್ ಬಗ್ಗೆ ಯಾರು ಚಿಂತೆ ಮಾಡ್ತಿದ್ರು, ಶಾರದಾ ಅಂತೂ ಚಿಂತೆ ಮಾಡೇ ಮಾಡ್ತಾಳೆ ಅಂತ. ಶಾರದಾ ಬರ್ಲಿಲ್ವಾ? ಇಲ್ಲ, ನಿನ್ ಮೇಲೆ ತೊಂಬತ್ಕೊಂಡಿದ್ದಾಳೆ. ನಿನ್ ಮುಖಾನು ನೋಡಲ್ಲ ಅಂತಿದ್ದಾಳೆ. ಸುಳ್ಳು ಹೇಳ್ಬೇಡ, ಆ ಮರದಿಂದ ಇದ್ದಾಳೆ ಅನ್ಸುತ್ತೆ. ಸುಮ್ನೆರು, ಅವಳು ಆ ಮರದಿಂದ ಇಲ್ಲ, ಆ ತಿನ್ನದಿಂದ ಇದ್ದಾಳೆ. ತೇಲ್ಬಿಟ್ನಲ್ಲ. ಸರಿ ಗುಂಡಪ್ಪ, ಇದ್ರಲ್ಲಿ ರೊಟ್ಟಿ ಇದೆ, ಪಲ್ಯ ಇದೆ, ಪಾಯಸ ಇಲ್ವಾ? ಹೋಗೋ ಕೇಳ್ಕೊ ಬಾ, ನನಗೋಸ್ಕರ ಪಾಯಸ ಯಾಕೆ ಮಾಡ್ಲಿಲ್ಲ ಅಂತ. ಊಟ ಜೊತೆ ಪಾಯಸ ಏನಕ್ಕಿಲ್ಲ ಅಂತ ಕೇಳ್ತಿದ್ದಾನೆ. ಇದನ್ನ ಕೇಳ್ತಿದ್ದಾಳೆ. ತಿಂತ್ಯಾ? ಹುಚ್ಚ ನಿನ್ಗೆ? ನಾನು ಶಾಕಾಹಾರಿ, ಚರ್ಮನೆಲ್ಲ ತಿನ್ನಲ್ಲ. ನೋಡ್ದ್ಯಾ? ನಾಚಿಕೆನೇ ಇಲ್ವಾ ಅಂತ? ಎಲ್ಲಿವರೆಗೂ ಇಂಥ ಜೀವನ ನಡೆಸ್ತೀಯಾ? ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಎಲ್ಲಂದ್ರಲ್ಲಿ ತಿನ್ನೋದು. ನನ್ ಬಗ್ಗೆನೂ ಚಿಂತೆ ಇಲ್ಲ, ಅಮ್ಮನ ಬಗ್ಗೆನೂ ಚಿಂತೆ ಇಲ್ಲ. ಇಂಥ ವ್ಯಕ್ತಿ ಇದ್ರು ಅಷ್ಟೇ, ಸತ್ರು ಅಷ್ಟೇ. ಕೋಪ ಬರ್ಸಿದ್ರೆ ಅಲ್ಲ, ಪಲ್ಯದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಹಾಗಿದ್ರೆ ಎತ್ಕೋ. ನೀರಿನ ಚೊಂಬಿದೆ, ಎತ್ಕೊಂಡ್ ಕುಡಿ. ನೋಡ್ಯಾ ಗುಂಡಪ್ಪ, ಇವ್ರಿಗಂತೂ ಯಾವ ಚಿಂತೆನೂ ಇಲ್ಲ. ನನ್ ಬಗ್ಗೆ ಬಿಟ್ಬಿಡು. ನೀನಂತೂ ಮಿತ್ರ ತಾನೆ, ಅವ್ರಿಗಂತೂ ಅಷ್ಟು ಗೊತ್ತಿಲ್ಲ ನಿನ್ನ ಕುಟುಂಬ ಏನೇನ್ ಅನುಭವಿಸ್ತಾ ಇದೆ ಅಂತ. ಆ ಸಾಹುಕಾರ ಇವ್ರ ಎತ್ತುಗಳನ್ನ ಕಿತ್ಕೊಂಡ್ಬಿಟ್ಟಿದ್ದ.
ಈಗ ಹೇಳ್ತಿದ್ದಾನೆ ಒಂದೇ ಒಂದಿನದಲ್ಲಿ ಭೂಮಿನೆಲ್ಲ ಉಳುಮೆ ಮಾಡಿ ಬೆಳೆ ಬೆಳಿದೇನೆ ಅವ್ನ್ ಸಾಲನ ತೀರಿಸ್ಲಿಲ್ಲ ಅಂತಂದ್ರೆ ಇವ್ರ ಮನೆಯನ್ನು ಕಿತ್ಕೊಂಡ್ ಬಿಡ್ತಾನಂತೆ. ಎಂಥ ಅಧರ್ಮಿ! ನಿನಗ್ ಗೊತ್ತು ತಾನೆ ಗುಂಡಪ್ಪನ್ ತಂದೆ ಆರೋಗ್ಯ ಇತ್ತೀಚೆಗೆ ಎಷ್ಟು ಹಾಳಾಗಿದೆ ಅಂತ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಭೂಮಿನ ಹೇಗ್ ಉಳುಮೆ ಮಾಡ್ತಾರೆ? ಯಾಕೆ ಗುಂಡಪ್ಪ ಇದನ್ಯಾಕ್ ಮೊದ್ಲೇ ಹೇಳಿಲ್ಲ? ಸ್ನೇಹಿತ ಅಂತಂದಾಗ ದುಃಖನೂ ಹಂಚ್ಕೋಬೇಕಲ್ವಾ? ಹೌದು, ಕೈಯಲ್ಲೇನಿದೆ? ತಿಂಡದ್ ನಾಣ್ಯ. ಎಲ್ಲ ಹೋಗಿ ಇದೆ ಮಿಕ್ಕಿರೋದು ನಮ್ಮ ಹತ್ರ. ಹೌದಾ? ಎಲ್ಕೊಡು ನಾಣ್ಯನ. ಪಾಪ ಸಹಾಯ ಮಾಡೋದ್ ಬಿಟ್ಟು ಒಂದೇ ಒಂದ್ ನಾಣ್ಯ ಉಳ್ಕೊಂಡಿತ್ತು, ಅದನ್ನು ಕಿತ್ಕೊಂಡ್ಬಿಟ್ಯಾ? ಹೇ ಭಗವಂತ, ನನ್ನ ಈ ಭೂಮಿಯಿಂದ ಎತ್ಕೊಂಡ್ಬಿಡು ನನ್ನ. ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು, ಸರಿನಾ? ನಾನು ಏನ್ ಹೇಳ್ತೀನಿ ಅಂದ್ರೆ ಗುಂಡಪ್ಪ, ನಮಗ್ ಒಳ್ಳೆ ದಿನ ಬರ್ತಿದೆ ಅಂತ ಹೇಳಿದ್ರೆ ನಮ್ ಮನೆ ನಕ್ಷೆನ ಯಾಕೆ ಬದಲಾಯಿಸಬಾರ್ದು? ಅದೇ ಜಾಗದಲ್ಲಿ ಹೊಸ್ತು ಮತ್ತೆ ದೊಡ್ಡ ಮನೆ ಯಾಕೆ ಕಟ್ಟಿಸ್ಬಾರ್ದು? ಶ್ರೀಮಂತರು ಮನೆಗಳಿರುತ್ತಲ್ಲ ಆ ತರ ಭವ್ಯವಾದ ಮಹಲ್ ತರ, ಏನಂತೀಯ? ಅಮ್ಮನು ಯಾವಾಗ್ಲೂ ಹೇಳ್ತಿರ್ತಾರೆ, ಹೋಗೋಕೆ ಬರೋಕೆ ತುಂಬಾ ಕಾಲ್ ನೋವು ಅಂತ ಹೇಳ್ತಿರ್ತಾರೆ. ನಾನು ಅವರಿಗೋಸ್ಕರನೇ 4 ಕುದುರೆಗಳ ರಥ ಮಾಡಕ್ ಕೊಟ್ಟಿದ್ದೀನಿ, ಸಾರಥಿನೂ ಕೂಡ ಇಟ್ಟಿದ್ದೀನಿ. ತುಂಬಾ ಆಯ್ತು ಅನ್ನುತ್ತಿದೆ, ಆದ್ರೂ ಪರವಾಗಿಲ್ಲ. ಮತ್ತೆ ಇಲ್ಲಿ ಕೇಳು, ನಾನ್ ನಿನಗೆ ನಾಣ್ಯಗಳನ್ನ ಎತ್ತಿಡು ಅಂತ ಕೊಟ್ಟಿದ್ನಲ್ಲ, ಅದನ್ನ ಜೋಪಾನಾಗಿ ಇಟ್ಟಿದೀಯಾ? ಅಯ್ಯೋ, ಏನ್ ಮಾಡ್ತಿದ್ಯಾ ಗುಂಡಪ್ಪ? ಒಂದ್ ವೇಳೆ ಜನರಿಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ ಅಂತ ತುಂಬಾ ಸಮಸ್ಯೆ ಆಗತ್ತೆ. ಬಾ ಹೋಗೋಣ ಇಲ್ಲಿಂದ. ಅಯ್ಯೋ ಇರ್ಲಿ ಬಿಡು, ಒಂದ್ ನಾಣ್ಯ ಕೆಳಗ್ ಬಿದ್ರೆ ಏನ್ ವ್ಯತ್ಯಾಸ ಆಗತ್ತೆ? ನಮ್ಮ ಹತ್ರ ಅಂತೂ ತುಂಬಾ ಹಣ ಇದೆ. ನಡಿ ನಡಿ. ಶುದ್ಧವಾದ ಚಿನ್ನ. ಹಾ ಆದ್ರೆ ರಾಮ, ನೀನ್ ನನ್ಗೆ ತೇಳೇ ಇಲ್ಲ. ನಿನ್ ಹತ್ರ ಇಷ್ಟೊಂದು ತಿಂಡದ ನಾಣ್ಯ ಎಲ್ಲಿಂದ ತಂತು ಅಂತ. ನಿನಗದ್ ಗೊತ್ತಿಲ್ಲ, ನಿಮ್ಮ ಅಪ್ಪನ್ ಜಮೀನಲ್ಲಿ ತುಂಬಾ ದೊಡ್ಡ ನಿಧಿನ ಅಡಗಿಸಿಟ್ಟಿದ್ದಾರೆ. ಗೊತ್ತಾಯ್ತು, ನಮ್ಮ ಅಪ್ಪನ್ ಜಮೀನಲ್ಲಿ ನಿಧಿ ತೆಟ್ಟಿದ್ದಾರೆ ಅಂತ. ಮತ್ತಿನ್ನೇನು, ಇವತ್ ಸಮಯ ನೋಡಿ ನಾನು ಅಲ್ಲಿಂದ ಚಿನ್ನದ ನಾಣ್ಯ ಇರೋ ಮಡಕೆನ ತೆಗ್ದಿದ್ದೀನಿ. ಉಳಿದಿರೋ ಖಜಾನೆನ ನಾಳೆ ತೆಗಿತೀನಿ. ಅರ್ಧ ನಿಧಿ ನಂದು, ಇನ್ನರ್ಧ ನಿಮ್ಮ ಅಪ್ಪಂದು. ಮತ್ತೆ ಪ್ರಾರ್ಥನೆ ಮಾಡ್ಕೋ, ಈ ಖಜಾನೆ ಬಗ್ಗೆ ಬೇರೆ ಯಾರಿಗೂ ತಿಳಿಯೋದ್ ಬೇಡ ಅಂತ. ನಾವಿವತ್ ರಾತ್ರಿನೇ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ನಿಧಿನ ತೆಗಿಯೋಣ. ಯಾಕೆಂದ್ರೆ ನಿಧಿನ ಅಡಗಿಸಿಟ್ಟಿದ್ದಾರೆ ಅಲ್ವಾ, ಅದನ್ನ ಅಗ್ದು ತೆಗಿಬೇಕು, ಹಾಗೆ ಸಿಗಲ್ಲ.
ನಿನಗೆ ಧನ್ಯವಾದ ಹೇಳಕ್ ನನಗೆ ಮಾತೇ ಬರ್ತಿಲ್ಲ ರಾಮ. ನೀನ್ ನನಗೋಸ್ಕರ ಇಷ್ಟೆಲ್ಲ ಮಾಡ್ದಿಯಲ್ಲ. ಅಯ್ಯೋ, ನಾನೇನೋ ಮಾಡ್ಲಿಲ್ಲ ಗೋಪಾಲಣ್ಣ. ಇದನ್ನೆಲ್ಲ ಮಾಡಿದ್ದು ನಮ್ಮ ಹಳ್ಳಿಯವರು. ಹಳ್ಳಿ ಜನ ಎಲ್ಲ ಸೇರಿ ಇದನ್ನ ರಾತ್ರಿ ಎಲ್ಲ ಆಗ್ದು ನಿಮ್ ಸಮಸ್ಯೆನ ಬಗೆಹರಿಸಿದ್ರು. ನಿಮ್ ಧನ್ಯವಾದಕ್ಕೆ ಇವರೇ ನಿಜವಾದ ಪಾತ್ರಧಾರಿಗಳು. ಅರೆ ಎಂತಹ ಪಾತ್ರ! ಪೂರ್ತಿ ಜಮೀನನ್ನೇ ಕೆತ್ತಿಸ್ಬಿಟ್ಟ, ಸುಳ್ಳು ಹೇಳ್ಬಿಟ್ಟು. ಪೂರ್ತಿ ಹಳ್ಳಿಗೆ ಗೊತ್ತಿದೆ ಯಜಮಾನ್ರೆ, ಈ ರಾಮ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಜಮೀನೊಳಗಡೆ ಖಜಾನೆ ಇದೆ ಅಂತ ಸುಳ್ಳು ಹೇಳಿಲ್ವಾ ನೀನು? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಅದು ಗೋಪಾಲಣ್ಣನಿಗೆ ನಿಧಿಗಿಂತನೂ ಕಮ್ಮಿನ ಹೇಳಿ. ಅಯ್ಯೋ, ಇದೇ ನಿಜವಾದ ನಿಧಿ ಪಂಡಿತ್ರೆ. ನಮ್ ದೇಶದ ರೈತರು ವರ್ಷ ಪೂರ್ತಿ ಊಟ ಕೊಡ್ತಿರ್ತಾರೆ. ಆದ್ರೆ ದೌರ್ಭಾಗ್ಯ ನೋಡಿ, ನಿಮ್ಮಂತಹ ಶ್ರೀಮಂತರ ಕಾರಣದಿಂದ ಇಂತಹ ಬಡ ರೈತರು 2 ಹೊತ್ತು ಊಟ ಮಾಡೋಕ್ಕೂ ತುಂಬಾ ಕಷ್ಟ ಪಡ್ತಾರೆ. ಸರಿಯಾಗಿ ಬದುಕೋಕ್ಕೂ ಆಗಲ್ಲ. ಮತ್ತೆ ಅದೆಲ್ಲ ಬಿಡಿ, ಖಂಡಿತವಾಗ್ಲೂ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ ಈ ಅನ್ಯಾಯದ ವಿರುದ್ಧ ಹೋರಾಡೇ ಆಡ್ತಾನೆ. ನಿಮ್ಮಂತ ಶ್ರೀಮಂತರುಗಳ ಅಹಂಕಾರನ ಇಳಿಸಿ ಇಂಥ ಬಡ ರೈತರ ದುಃಖನ ದೂರ ಮಾಡ್ತಾರೆ. ಸರಿ ನಡೀರಿ, ತುಂಬಾ ಕೆಲಸ ಆಗಿದೆ. ಈಗ ಸ್ವಲ್ಪ ವಿಶ್ರಾಂತಿ ಮಾಡೋಣ. ಅಮ್ಮ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ನೀವುನಾ? ರಾತ್ರಿ ಪೂರ್ತಿ ಭೂಮಿ ಆಗಿತ್ತಿದ್ರ ನಿಧಿ ಆಸೆಗೆ? ಅಯ್ಯೋ ಅಮ್ಮ, ನೀವು ನನ್ನ ಹತ್ರ ಕೇಳ್ಬೋದಿತ್ತಲ್ಲ. ಅಮ್ಮ ಅಮ್ಮ, ನನಗೆ ಕ್ಷಮಿಸ್ಬಿಡು ಅಮ್ಮ. ಅಮ್ಮ, ನಾನೇನೋ ಮಾಡ್ಲಿಲ್ಲ ಅಮ್ಮ. ಅಮ್ಮ ಇಲ್ಲ, ಅಮ್ಮ ಇಲ್ಲ. ಅಯ್ಯೋ, ನನ್ ಮಾತು ಕೇಳ ಅಮ್ಮ. ಅಮ್ಮ, ಹೇಗನ್ನಿಸ್ತು? ಸ್ವಲ್ಪ ಸಪ್ಪೆ ಇದೆ, ಆದ್ರೂ ಚೆನ್ನಾಗಿದೆ, ಸ್ವಾದಿಷ್ಟವಾಗಿದೆ. ನಾನು ನಿನ್ ಕೈಲಿರೋ ಈ ಹಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ ರಾಮ. ನಾನು ನೀನು ಈಗ ತಾನೇ ಸೇವಿಸಿ ಬಂದಿರೋ ಆ ಹಣ್ಣಿನ ಬಗ್ಗೆ ಮಾತಾಡ್ತಿದ್ದೀನಿ. ನಿನ್ನ ಪುಣ್ಯ ಕಾರ್ಯದ ಫಲ. ಸರಿ, ನನ್ಗೊಂದು ಮಾತು ಹೇಳು ರಾಮ. ನಿನಗೆ ಕಷ್ಟದಲ್ಲಿರೋ ವ್ಯಕ್ತಿಗೆ ಸಹಾಯ ಮಾಡಿದಾಗ ಏನನ್ನಿಸ್ತು? ತುಂಬಾ ಖುಷಿ ಆಯ್ತು ಗುರುಗಳೇ. ಯಾರಿಗಾದ್ರೂ ಸಹಾಯ ಮಾಡೋದ್ರಿಂದ ಯಾರಿಗ್ ಖುಷಿ ಆಗಲ್ಲ ಹೇಳಿ? ಅದು ಅಲ್ಲದೆ ನನ್ನ ಸ್ನೇಹಿತನ ತಂದೆ, ಅವ್ರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಮಾನವೀಯತೆಯೇನೋ ಒಂದು ಕರ್ತವ್ಯ ರಾಮ. ಅದನ್ನ ನಿಭಾಯಿಸೋದು ಕೂಡ ನಿನ್ನ ಧರ್ಮ. ನಿನ್ನ ತಂದೆಯ ತರ ಎಷ್ಟೋ ಜನ ಅಸಹಾಯಕರು ಈ ಜಗತ್ತಿನಲ್ಲಿದ್ದಾರೆ. ಅವರು ಅಸಹಾಯಕರು ಮತ್ತು ದುರ್ಬಲರಾಗಿದ್ದಾರೆ. ಅವರಿಗೆಲ್ಲ ಈ ರಾಮನ ಅವಶ್ಯಕತೆ ಇದೆ. ಅವರಿಗೋಸ್ಕರ ನೀನ್ ಯಾಕೆ ಏನು ಮಾಡೋದಿಲ್ಲ? ಅಯ್ಯಯ್ಯೋ, ಎಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ ಗುರುಗಳೇ? ನಾನೊಬ್ಬ ಸೀದಾ ಸಾದಾ ಸಾಮಾನ್ಯ ಮನುಷ್ಯ. ನನ್ನನ್ನು ನೋಡ್ಕೊಳಕ್ಕೆ ಕಷ್ಟ ಆಗ್ತಿದೆ, ಇನ್ ಬೇರೆಯವ್ರನ್ನ ಹೇಗ್ ನೋಡ್ಕೊಳ್ಳಿ? ತನ್ನ ಬುದ್ಧಿವಂತಿಕೆಯಿಂದ ಇಷ್ಟೊಂದೆಲ್ಲ ಕೆಲಸ ಮಾಡಿರೋ ಆ ವ್ಯಕ್ತಿನೇ ಈ ಮಾತನ್ನು ಹೇಳ್ತಾ ಇರೋದ? ಅದು ಈ ಮಾತನ್ನ ಯಾರು ಹೇಳ್ತಾ ಇರೋದು? ಸ್ವಲ್ಪ ಸಮಯದಲ್ಲೇ ಶ್ರೀಮಂತನ ಅತ್ಯಾಚಾರದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡದವನು. ಅಯ್ಯೋ, ಅದನ್ನೆಲ್ಲ ಬಿಟ್ಬಿಡಿ ಗುರುಗಳೇ. ಅದಕ್ಕೆ ಈ ಬಡ ಪಂಡಿತನ್ ಜೀವ ತೆಗಿತೀರಾ? ಸರಿ, ನನಗೆ ವಿಶ್ರಾಂತಿ ತಗೊಳ್ಳೋ ಸಮಯ ಆಗಿದೆ, ಆಜ್ಞೆ ಕೊಡಿ. ನೋಡು, ನಾನು ನಿನಗೆ ಒಂದು ಒಳ್ಳೆ ಉಪಾಯ ಹೇಳಿದ್ರೆ, ನೀನು ಸದಾ ಯಾವುದೇ ಪರಿಶ್ರಮವಿಲ್ಲದೆ ವಿಶ್ರಾಂತಿಯಿಂದ ಇರೋ ಹಾಗಿದ್ರೆ. ಏನು ಪರಿಶ್ರಮ ಇಲ್ಲದೆ ವಿಶ್ರಾಂತಿನ? ಖಂಡಿತ. ಧನ, ಧಾನ್ಯ, ವೈಭೋಗ ಎಲ್ಲವೂ ನಿನ್ನದಾಗುತ್ತದೆ. ಇದೆಲ್ಲವೂ ನಿನ್ನ ಹತ್ರ ಇದ್ರೆ ಆಗ ನೀನು ಪರಿಶ್ರಮ ಪಡೋ ಅಗತ್ಯನೇ ಇರೋದಿಲ್ಲ. ಏನ್ ಮಾಡೋ ಅವಶ್ಯಕತೆನೂ ಇಲ್ಲ ಅಲ್ವಾ? ಖಂಡಿತವಾಗಿಯೂ. ಹಾಗಾದ್ರೆ ಅಮ್ಮ, ಶಾರದನ್ ಮನೆಯವರು ಎಲ್ಲರೂ ಖುಷಿ ಆಗ್ತಾರೆ. ಏನು ಮಾಡ್ದೆ? ನನ್ನ ಮೇಲೆ ವಿಶ್ವಾಸ ಇಡು. ಹಾಗಾದ್ರೆ ಬೇಗ ಹೇಳಿ ಆ ಉಪಾಯನ ಪ್ರಭು. ನೀನು ಮೊದಲನೇದಾಗಿ ಕಾಳಿ ಮಾತೆ ಮಂದಿರಕ್ಕೆ ಹೋಗು. ಕಾಳಿ ಮಾತೆಯ ಚರಣದಲ್ಲಿ ನೀನು ನಿನ್ನನ್ನ ಸಮರ್ಪಿಸು. ನಾನು ಹೇಳಿಕೊಡುವಂತಹ ಬೀಜ ಮಂತ್ರಗಳನ್ನ ನೀನು ಜಪ ಮಾಡು. ನಿನ್ನ ಜೀವನದ ಸತ್ಯ ಆ ವಿಧಾತ ಕೇವಲ ನಿನಗಾಗಿ ರಚಿಸಿದ್ದಾನೆ. ಅದು ನಿನ್ನ ಮುಂದೆ ಬರುತ್ತೆ. ಜೈ ಮಹಾಕಾಳಿ. ಹೇ ಮಹಾಕಾಳಿ, ತಾಯಿ ಜಗಜ್ಜನನಿ, ನನ್ನ ಸಹೃದಯ ವಂದನೆಗಳನ್ನ ಸ್ವೀಕರಿಸು.
ನಿನಗೆಲ್ಲ ಗೊತ್ತಿದೆ ಅಮ್ಮ. ನಿನಗಿದು ಗೊತ್ತಿದೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ. ನಾನು ನಿನಗೆ ಕೃತಜ್ಞನಾಗೋಕ್ ಬಂದಿದ್ದೀನಿ. ನಿನ್ನನ್ನ ಪ್ರಸನ್ನಗೊಳಿಸೋಕೆ ನಾನು ನಿನ್ನ ಚರಣಗಳಿಗೆ ಸಮರ್ಪಿತನಾಗೋಕ್ ಬಂದೆ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಮ್ಮ. ಜೈ ಮಹಾಕಾಳಿ.